ಬೆಂಡ್ ಮಾಡಿ ಹಾಕ್ರಿ. ಆಮೇಲೆ ಬರುತ್ತದೆ ಒಳ್ಳೆ ಹೋಗಿ ಇನ್ನೊಂದು ಹಾಕೋ, ಇನ್ನೊಂದು ಸರ ಸಾಂಬ. ಇದು ಇನ್ನೇನು ಬಿಡೋ ಟೈಮಲ್ಲಿ ಸರ ಬಿಟ್ಟು, ಇನ್ನೇನು ಕಮ್ಮಿ ಆಗೋ ಟೈಮಲ್ಲಿ ಸರ ಬಿಟ್ಟರೆ ಸಾಕು. ಒಂದು ಹಸುಗೆ ಹಾಕಿದ ತಕ್ಷಣ ಇನ್ನೊಂದು ಹಸು ಸೊರ ಬಿಡಿಸಿ ನಿಲ್ಸ್ಕೊಂಡಿರ್ಬೇಕಪ್ಪ, ಹಂಗಿದ್ರೆ ಬೇಗ ಬೇಗ ಕೆಲಸ ಆಗುತ್ತೆ. ಇವಾಗ ಒಂಚೂರು ಪರವಾಗಿಲ್ಲ ಪ್ರೆಜರು. ಪ್ರೆಜರ್ ಒಂಚೂರು ಪರವಾಗಿಲ್ಲ ಇವಾಗ. 75 ಹೋಯ್ತಾ? ಹಾಂ, ಹಂಗಾರೆ ಓಕೆ. $345 ಐತೆ. ಅದನ್ನು 380ಕ್ಕೆ ಹೋಗ್ಬೇಕು. 345 ಐತೆ. 380 ರೀಚ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೆಜರ್ ಬರುತ್ತೆ. ಅದೇ ಓಟ ಇವಾಗ ಒಂಚೂರು ನೋಡಿ ಪ್ರೆಜರು ಅದಕ್ಕಿಂತ ಇವಾಗ ಜಾಸ್ತಿ ಆಯಿತು. ಇಲ್ಲ, ಇದರಲ್ಲಿ ಹಾಲು ಜಾಸ್ತಿ ಐತಲ್ಲ, ಜೋರಾಗಿ ಸ್ವರ ಬಿಡ್ತೈತೆ ಅಷ್ಟೇ. ಏನೇ ಅಂದರೆ ಮಿಷಿನ್ಗಳು ನಿಮಗೆ ಒಂದು 2 ದಿನ ಸೆಟ್ ಆಗ್ಬಿಡ್ತವೆ. ಅಲ್ಲಿ ಇಲ್ಲಿ ಲೀಕೇಜ್ ಇರುತ್ತಲ್ಲ, ಅವೆಲ್ಲ ಫಿಲ್ ಆಗುತ್ತೆ. ಸಾವಾಗದ ಅದು ಈ ಕಡೆ ನೋಡು. ಇನ್ನು ಹಾಲು ಬೇರೆ ಒಯ್ಬೇಕಲ್ಲ. ಅಮುಕ್ಬೇಕ್ರಿ ಈ ಕಡೆ ಇನ್ನು ಒಳಕ್ಕೆ ಹೋಗ್ಬೇಕಾದ್ಮೇಲೆ ಅಮುಕ್ರಿ ಅದು ಇನ್ನು ತೋರಿಸ್ಬೇಕು ಒಳಕ್ಕೆ ಇನ್ನೂ. ಹಾಂ, ತುರ್ಕಿದ್ದೆ ಹಾಲು ಖಾಲಿ ಐತೆ ಅನ್ನೋದು. ಅದು ಬೇಗ ಖಾಲಿ ಆಗುತ್ತಾ? ಖಾಲಿ ಆಗ್ಬಿಟ್ಟದೆ. ಒಂದು ಬೇಗ ಖಾಲಿ ಆಗೈತೇನಲ್ಲ, ಆರಾಮ್ ಈಸಿ ಇದು ಕರೆಯಕ್ಕೆ. ಅದಕ್ಕೆ ಹಂಗೆ ಜೋರ ಬರ್ತೈತಲ್ವಾ? ಇಟ್ಕೊಳ್ರಿ ಆ ಕಡೆ, ಈ ಕಡೆ ಬೀಳುತ್ತಿದ್ದು. ಯಾಕಂದ್ರೆ ಒಂದು ಸ್ವಲ್ಪ ಹಾಲು ಕಡಿಮೆ ಇದ್ದಂಗೆ ಐತಿ. ಒಂದು ಬಿದ್ದರೆ ಏನಾಗಲ್ಲ, ಒಂದು ಬಿದ್ದರೆ ಬೇರೆವೆಲ್ಲ ಏರ್ ಲೀಕ್ ಆಗುತ್ತಲ್ಲ, ಬೀಳ್ತಾವೆ. 3 ತೊಟ್ಟಿರ್ತದೆ ಅದಂಗೆ. ಅದನ್ನ ಆ ಕಡೆಗೆ ಬೆಂಡ್ ಮಾಡ್ಬೇಕು. ಅದನ್ನ ಇಲ್ಲ ಡಮ್ಮಿ ನಿಪ್ಪಲ್ ಬರ್ತಾವೆ, ಅವನ್ನ ಹಾಕ್ಬೇಕು. 3 ಹಾಕ್ಬೇಕು. ಬಟ್ ಡಮ್ಮಿ ನಿಪ್ಪಲ್ ಬರ್ತಾವೆ, ಅವನು ಹಾಕ್ಬೋದು. ಏನು ಡಮ್ಮಿ ನಿಪ್ಪಲು? ಅದಕ್ಕೆ ಆ ಥರ ನಿಪ್ಪಲ್ ಥರನೇ ಬರ್ತವೆ, ತೊಟ್ಟ ಥರನೇ. ಅದೊಂದು ಹಾಕ್ಬಿಡಿ, ಅದೊಂದು ಕಳಿಸ್ಕೊಟ್ಬಿಡಿ. 3 ತೊಟ್ಟು ನಾವು ಹೋಗಿ ನಮ್ಮ. ಹೌದಾ? ಒಂದೊಂದ್ಸತಿ ಆಯ್ತವೆ, ಒಂದೊಂದ್ಸತಿ ಏರ್ ಆಯ್ತಾ ಇರ್ತವೆ, ಅವಾಗ ಕರಿಯೋಕ್ಕಲ್ಲ. ಹಂಗೇನಿಲ್ಲ, ಮಾಡ್ಕೋಬೋದು. ಒಂದು 2 ದಿವಸ ರೂಢಿ ಆಗತ್ತಕ್ಕ. ಕಾಲಕ್ಕೆ ಬೇರೆ ತಾಮಕ್ಕೆ ಒಬ್ಬರಿಂದ ಸ್ವಲ್ಪ